ಏನು ಸಾಹುಕಾರಕ್ಕೆ ತಂದು ಕೊಡೋ ಹೊಟ್ಟೆ ಕಿತ್ತು ಹೊಟ್ಟೆ ಕಿತ್ರಿ ನಮ್ಮಂತ ಬಡವರು ಎಲ್ಲಿಂದ ಬರ್ಬೇಕ್ರಿ? ಅಂದ್ರೆ ಬಡವರು ಹೊಟ್ಟೆನೇ ಇತ್ತು. ಇನ್ನು ಪದಾರ್ಥನೆಲ್ಲ 5 ಪಟ್ಟು ಜಾಸ್ತಿ ಮಾಡಿ ಅಂತ ಹೊಟ್ಟೆ ಸರ್ಕಾರ ಕಿತ್ಕೊಂಡ್ರೆ ಇನ್ನ ಅಂತ ಹೊಟ್ಟೆನ ನಿಮ್ಮಂತ ಶ್ರೀಮಂತ ಕಿತ್ಕೊಂಡ್ರಿ ಇನ್ನೆಲ್ಲಿದೆ ಬಡವರ ಹೊಟ್ಟೆ? ಉಳಿದಿರೋದು ಬೆನ್ನಷ್ಟೇ. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಹೆಚ್ಚು ಕಷ್ಟಪಟ್ಟೆ ಗೊತ್ತಾ? ಇಲ್ಲಾಂದ್ರೆ ಬೆಳೀತೇನೆ ನಿಮ್ಮ ಗುರಾಂಗದ ಹೊಟ್ಟೆ. ಹೋಗಿಲ್ಲಪ್ಪ, ನಾನು ದಿವಸ ಆ ಕಡೆ ಓಡಾಡ್ತಿದ್ದೆ, ಈಗ ಆ ಕಡೆ ಓಡಾಡದೆ ಬಿಟ್ಟಿದ್ದೀನಿ ನಾವು. ಈ ಕಡೆಯಿಂದ ಬರ್ತಿದ್ವಿ, ಇವತ್ತು ಯಾಕೆ ಈ ಕಡೆಯಿಂದ ಬಂದಿಲ್ಲ? ಆ ಕಡೆ ಓಣಿಯಲ್ಲಿ ಓಡಾಡದೆ ಬಿಟ್ಟಿದ್ದೆ. ಯಾಕೆ? ಮೊನ್ನೆ ಮೆಟ್ಟಿನ ಹೋದ್ರಲ್ಲಪ್ಪ, ಅಲ್ಲಿ ಯಾವಾಗ ಒಬ್ಬರು ಹುಚ್ಚಿ ಸೇರ್ಕೊಂಡ್ಬಿಡ್ತಾಳೆ. ಅವಳಿಗೆ ನನ್ನ ಮುಖ ನೋಡಿದ ಕೂಡಲೇ ಅದೇನು ನೆನಪಾಗುತ್ತೋ ಏನೋ, ಇವನೇ ಅಂತ ಮೆಟ್ಟೆ ತಗೊಂಡು ಪಟ ಹೊಡಿತಾರೆ. ನೀವೇನು ಮಾಡ್ತೀರಿ ಅಂತದ್ದು? ಅಂಥದ್ದು ಏನು ಮಾಡಿದಲ್ಲ ಯಾವ ನೆನಪಿಟ್ಕೊಂಡು ಹೋಗದೆ ಇಲ್ಲೇ ಮಸಾಣಕ್ಕೆ ಹೋಗಿದ್ದೆ. ಮಸಾಣಕ್ಕೆ ಹೋಗಿದ್ರೆ ಜಾಗ ನೋಡಕ್ಕ? ಹೊಸ ಮನೆ ಕಟ್ಟಿಸೋಕೆ ಹಾಕಿದ್ದೀನೇನೋ, ಇವತ್ತಿಗೆ ನಮ್ಮ ಹೊಸ ಮನೆ ಕಟ್ಟಿಸೋ ಕೆಲಸ ಪೂರ್ತಿ ಮುಗಿತಪ್ಪ. ನಿಮ್ಮ ಹೊಸ ಮನೆ ಕೆಲಸ ಪೂರ್ತಿ ಮುಗಿಬೇಕಾದ್ರೆ ಎಷ್ಟು ಬಡವ್ರ ಮನೆ ನೋಡ್ತಾರೆ ಗೊತ್ತಾ? ಯಾರ ಮನೆ ಮುಗಿದ್ರು ನನಗೇನಲ್ಲೇ, ನನ್ನ ಮನೆ ಒಂದು ಮುಗಿತು ಅಷ್ಟು ಸಾಕಪ್ಪ. ಆಮೇಲೆ ಎಲ್ಲಾಗುತ್ತೋ ಹೊಸ ಮನೆ ಕಟ್ಟಿಸಿದ ಮೇಲೆ ನನ್ನ ಮದುವೆ ಆಗೋದು ಈಗ ಮದುವೆ ನೀವು ಐದು ಏನು ಒಬ್ಬ ಮನುಷ್ಯನಿಗೆ 5 ಮದುವೆ ಭಾಳ ಆಗ್ತಾವ. ಅಲ್ಲೋ ಹಿಂದೆ ಹೈದರಾಬಾದ್ ನಿಜಾಮ ಏಸು ಮದುವೆ ಆಗಿದ್ದ, ಅವನು ಹೆಂಗಂದ್ರೆ ಲೆಕ್ಕನೇ ಇಟ್ಟಿರಲಿಲ್ಲ. ಅವನು ಮತ್ತು ನಾನು ಅಂತ ಅವರೇ ಮದುವೆ ಆಗಬೇಕು, ನಾವು ಮದುವೆ ಆಗೋದಿಲ್ವಾ? ಹೋಗಿದ್ದೆ ರಾಜನ ಮನೆ ಬಾಕಿ ವಸೂಲಿಗೆ. ಏನಂದ? ಇನ್ನೇನಂತಾನೆ ಅವನು ಏನು ಗುಂಡಣ್ಣ ಬಂದಲ್ಲ, ಹೋಳಿಗೆ ಮಾಡಿದ್ರೇನೋ ತಿಂದು ಬಂದೇನೋ. ಮನೆಗೆ ಯಾರಾದರೂ ಬೀಗರು ಬಂದಾಗ ಸಾಲ ಕೇಳಿದೆ ಹೆಚ್ಚು ಮಾಡಿ ಇರೋ ಮದುವೆಗೆ ತೆಗೆದು ಬಿಡ್ಬೇಕು. ಈಗ ಯಾಕಂದ ನಾವು ಗುಂಡಪ್ಪ ಇನ್ನೇನು ಬರ್ತಾನೆ ರಾಜ ಒಂದಲ್ಲ ಹೆಣ್ಮಕ್ಳದವಲ್ಲ ಅವ್ರು ನೋಡಕ್ ಬಂದದ್ದು. ಏನಾದರೂ ಮಾತುಕತೆ ಆಯ್ತಂತ ಆಗಿರಬಹುದು. ನಾನು ನೋಡ್ಕೊಂತಿದ್ದೆ, ಅದು ಹೆಂಗೆ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ. ಏನ್ ನೋಡ್ತೀರಿ ನೀವು? ಕೊಟ್ಟು ಸಾಲಕ್ಕೆ ಬಡ್ಡಿ ಉಸಿರು ಮಾಡಕ್ ಗೊತ್ತಿಲ್ಲ, ಈಗ ನೋಡ್ಕೊಂತೀರ ಅಂತ ಹೇಳ್ತಿಲ್ಲ. ಅವ್ರ ಮನೆಗೆ ಸಾಲ ಕೊಟ್ಟಿರೋದಲ್ಲಿ ಗೊತ್ತು ಹೆಂಗೆ ವಸೂಲಿ ಮಾಡಬೇಕು ಅಂತ. ದೇಶ ಆ ರಾಶಿಗುನ ಮನೆಯಲ್ಲಿ ತಾಯಿ ಸತ್ತಿರೋದು ಒಂದು ಪರದೇಶಿ, ಆ ಹುಡುಗಿ ಐತಲ್ಲೋ, ಆಕೆ ಹೆಸರೇನಾಯ್ತಲ್ಲ ಆ ಹುಡುಗಿ ಹೆಸರು? ಕಲ್ಯಾಣಿ. ಕಲ್ಯಾಣಿ ನನ್ನ ಕೈಯಾಗಿ ಈಗ ಎಳೆಯೋಕ್ಕಾಗಲ್ಲ. ನಮ್ಮ ರಾತ್ರಿ ಎಳೆಯೋ ಸೀಸನ್ನೇ ಮುಗಿದೋಗಿತ್ತು. ಈಗ ಎಳೆಯೋಕ್ಕಾಗಲ್ಲ, ಯಾರಾದ್ರೂ ಎಳೆದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕಷ್ಟೇ. ಅಂತೂ ನಮ್ಮ ಹತ್ತಿರ ಕಣ್ಣು ಆ ಮುದ್ದು ಹುಡುಗಿದ ಬಿಟ್ಟು ಹಿಂದೆ ಇದ್ರೆ ಅಷ್ಟೊಂದು ದುಡ್ಡು ಕೊಡೋಕೆ ನನಗೆ ತಲೆ ಕೆಟ್ಟು ಹೋಗೈತ. ಮದುವೆ ಆಗೋದು ನಾನು, ನೀನೇ ಕೊಟ್ಟಿರ್ತೀನಿ. ಅವರಪ್ಪ ಹೋಗ್ತಾನೆ, ಒಪ್ಪಿಗೆ ಸತ್ತು ಹೋಗಿದ್ದಾನೆ. ಒಂದು ವೇಳೆ ರಾಜೀವ ಮಗನ ಕೂಡ ಕೊಪ್ಪದೆ ಹೋದ್ರೆ ಅವನು 2ನೇ ಹೆಂಡತಿ ಅದಳಲ್ಲೋ. ಆಗದೆ ಏನಿಲ್ಲ, ಆಕೆ ಹೆಸರೇನು ಅಂದ್ರೆ ಆ ಮುದುಕಿನ ಮದುವೆ ಆಗುವಂತೀಯಲ್ಲ, ಆಕೆ ಹೆಸರು ಅದೇನೋ ಕಾವೇರಮ್ಮ. ಹಾವೇರಿ ಯಾವುದೋ ಒಂದು ಔಷಧದಾಗ ಹೇಳದಲ್ಲ ಆಗ್ತದೆ. ಅವಳಿಗೆ ಹಂಗಾಸೆ ಹಚ್ಬಿಡೋದು, ಪ್ರೇಮಗಳ ಮಂದಿಗೆ ದುಡ್ಡು ಕೊಡ್ತೀನಿ, ಇರೋ ಕಾಲ ಬಿಡ್ತೀನಿ ಅಂದರೆ ಅವಳಿಗೆ ಹೋಗ್ತಾಳೆ, ಆಕೆ ಗಂಡನ್ನು ಹೋಗ್ತಾಳೆ. ಶ್ರೇಷ ನನಗೆ ಯಾರಾದರೂ ಕನ್ಯಾ ಕೊಡ್ತಾರೆ ಇಲ್ಲಲ್ಲಿ? ಯಾರು ಕೊಡ್ತಾರೆ? ನನಗೆ ಕಾಲು ಮುಂದಿದ್ದಾಗ ಕಾಲು ಮುಂದಿರೋ ಹುಡುಗಿನ ಕೊಡ್ಲಿ. ಒಂದು ಕೈಗೂ ಕೊಡತ್ತಲ್ರಿ ಯಾರಿಗೆ? ಕೈ ಎರಡು ಓದೋದೇ, ಕೈ ಮುರಿದಿದ್ರೆ ಮುರಿದಿರೋದು ಕೊಡ್ಲಿ, ಕಾಲು ಮುರಿದೇ ಇದ್ರೆ ಕಾಲು ಮುರಿದು ಕೊಡ್ಲಿ, ಕೈ ಮುರಿದೇ ಇದ್ರೆ ಕೈ ಮುರಿದು ಕೊಡ್ಲಿ. ಆಯಿತು, ನಾನು ನ್ಯಾಯ ಬಿಟ್ಟು ಹೋಗಲ್ಲ. ನನಗೆ ಹೊಟ್ಟೆ ಬಂದಿಬೇಕಾದ್ರೆ ಆಯಿತು, ಹೊಟ್ಟೆ ಬಂದಿರೋ ಹುಡುಗಿನ ಕೊಡ್ತೀವಿ. ಒಂದು ಪಕ್ಷಕ್ಕೆ ಹೊಟ್ಟೆ ಬಂದಿಲ್ಲಪ್ಪ, ಹೊಟ್ಟೆ ಬಂದೇ ಇದ್ರು ಹೊಟ್ಟೆ ಬರೋದು ಮಾಡಿ ಕೊಡ್ಬೇಕು. ಹೊಟ್ಟೆ ಬಂದಿರೋ ಹುಡುಗಿನ ಮದುವೆ ಮಾಡಿಸಿ ಸರ್ಕಲ್ನಲ್ಲಿ ನಮ್ಮನ್ನು ಗಣಪತಿ ಕುಂದಿಸ್ಬೇಕು ಅಂತ ಮಾಡಿದ್ವಿ. ಕಾಲು ಯಾಕೆ ಕುಡಿತು ಗೊತ್ತಿಲ್ಲ. ಮೊದಲು ನಾವು ದೊಡ್ಡ ಪೈಲ್ವಾನ, 10 ಕುಸ್ತಿ ಆಗಿದ್ದೇನೋ ಅಂದ್ರು ಒಂದರಲ್ಲೂ ಕೆಟ್ಟಿಲ್ಲ. ಆವಾಗ ಊರವನ್ನ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ರು, ಸಾಹುಕಾರನಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅವರೇ ಹೋಗಿ ಒಂದು ಹೆಣ್ಣಾಗಿ ನೋಡ್ಕೊಂಡು ಬಂದ್ರಪ್ಪ. ಭಾಳ ಅನ್ಯಾಯ ಮಾಡಿ
ಏನು ಮಾಡ್ತೀಯ? ಆ ಹುಡುಗಿಗೆ ಹಿಂದೂ ಇರಲಿಲ್ಲ, ಮುಂದೆ ಇರ್ತಿಲ್ಲ. ಏನ್ರಿ ಅಂದರೆ ಬಡವ್ರ ಮನೆ ಹುಡುಗಿ, ಆಸ್ತಿ ಏನು ಇರಲಿಲ್ಲ. ಅದಕ್ಕೆ ಯಾರ್ಯಾರು ಏನಾರು ಹೇಳಿದ್ರು ನಾನು ಒಪ್ಪಿಗೆ. ಆ ಮದುವೆ ಮಂಟಪದಾಗ ತಾಳಿ ಕಟ್ಟಕ್ಕೆ ಅಂತ ಕುತ್ಕೊಂಡಿದ್ದೀನಿ ಸೇಸ. ಅದಕ್ಕಿಂತ ಮೊದಲು ಒಂದು ಕೆಲಸ ಆಗಿದ್ದ. ಆ ಹುಡುಗಿಗೆ ಮೊದಲೇ 4 ಮಕ್ಕಳಾಗಿದ್ದಾರೆ. ನನಗೆ ಗೊತ್ತು ಇಲ್ಲ. ತಾಳಿ ಕಟ್ಟೋವರೆಗೂ ಸುಮ್ಮನೆ ಇದ್ವಪ್ಪ. ಅವರು ನೀವು ತಾಳಿ ಕಟ್ಟಿ ಮೇಲಕ್ಕೆ ಎದ್ದೆ ಆವಾಗ ಶುರು ಮಾಡ್ಕೊಂಡು ಅಪ್ಪ ಅಪ್ಪ ನನಗೆ ಆಶ್ಚರ್ಯ. ಇಲ್ಲ ಈಗ ತಾಳಿ ಕಟ್ಟಿದ್ದೀನಿ ಆದರೆ ಅಪ್ಪ ಅಂತ ಬಲ್ಲ. ಯಾರಪ್ಪ ನೀವು ಅಂದೆ. ಏನಪ್ಪ ಹಿಂಗಂತೀ? ನಿನ್ನ ಮಕ್ಕಳಲ್ಲೆಲ್ಲವು ಇನ್ನು ನಿಮ್ಮನೆ ತಾಯಿ ಮಗ ಇನ್ನು ಈಗ ತಾಳಿ ಕಟ್ಟಿದ್ನಲ್ಲೋ ನಿಮಗೆ ಗೊತ್ತಿಲ್ಲಪ್ಪ. ನಾವಾಗಲೇ ಮೊದಲೇ ಹುಟ್ಟಿದ್ದೀವಿ. ಕೇಳಬೇಕಾದ್ರೆ ಮುನ್ನ ಅಂದ್ರ ನನಗೆ ಹೆಂಗಾಗಿಲ್ಲ. ನನಗೆ ದುಃಖ ಆಯಿತು ಅಂತ ತಿಳ್ಕೊಂಡೀಗ ಖುಷಿ ಆಯಿತು. ಮತ್ತು ನನಗೊಂದು ಕೆಲಸ ತಪ್ಪಲ್ಲ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಸಿನಿಮಾ ನೋಡೋಕ್ಕೆ ಅಂತ ಹೋಗಿದ್ವಿ. ಇದು ಯಾವುದು ಗೊತ್ತಾ? ಈ ಅದರ ಬದಲ ಕಾದಂಬರ. ನೀವು ಅದರ ಬದಲ ಕಾದಂಬರ ನೀ ಬರೆದ ಕಾದಂಬರಿ. ನೀವು ಬರ್ತಿದ್ದು, ನಿಮ್ಮ ಅವ್ವ ಬರ್ತಿದ್ದು ಹೋಗಿ ಕುತ್ಕೊಂಡೆ. ನನ್ನ ಹಿಂದೆ ಯಾವಾಗ ಒಬ್ಬ ಕುಡ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟಾನೆ. ಅವನೇನು ಮಾಡಿಬಿಟ್ಟ, ಆ ಕುರ್ಚಿ ಸಂದಕ್ಕೆ ಕಾಲು ಹಾಕಿ ಮೆತ್ತಗೆ ನನ್ನ ಕಾಲು ಸಿಕ್ಕ. ಅಂದ್ರೆ ಅವನೇನು ತಿಳ್ಕೊಂಡಿದ್ದಾನೆ, ಅದು ನನ್ನ ಹೆಂಡತಿ ಕಾಲು ಅಂತ ತಿಳ್ಕೊಂಡು ಸಿಗ್ತಾನೆ. ನಾನು ನನ್ನ ಹೆಂಡತಿ ಕಾಲೇ ಹೀರ್ಬೇಕು ಅಂತ ನಾನು ಅವ್ರ ಕಾಲೇ ಸಿಗ್ತಾ ಇದ್ದೀನಿ. ಅರ್ಧ ಸುಮ್ಮನೆ ಮುಗಿಯೋವರೆಗೂ ನಾವೇ ತಿಳ್ಕೊಂಡಿರ್ಬೇಕು. ಆಮೇಲೆ ಲೈಟ್ ಹಾಕಿದ್ರಪ್ಪ, ಇಲ್ಲಿ ತಿರುಗಿ ನೋಡ್ತೀನಿ, ಈ ಬೇವರ್ಸಿ ನನ್ನ ಮಗ. ಈ ಕಡೆ ತಿರುಗಿ ನೋಡ್ತೀನಿ, ನನ್ನ ಹೆಂಡತಿ ಇನ್ನೊಬ್ಬನ ಕಾಲು ಸಿಗ್ತಾ ದಬಾಯಿಸ್ಬೇಕಾಗಿತ್ತು. ನಾವೇ ಬಿಡ್ಲಿಲ್ಲ, ದಬಾಯಿಸ್ದೆ. ಆದರೆ ಮಗ ಕಾಲು ಹಿಡ್ಕೊಂಡು ತಿರುಗಿಬಿಟ್ಟ ಕಣಾನೆ. ಅವತ್ತು 3 ಕಾಲು ಇನ್ನೂ ಬೇರೆ ಆಗಿಲ್ಲ. ನೀವೇನೇ ಹೇಳಿದ್ರೆ ಆ ಗುಲಾಬಿ ಮರದಿಂದ ಹೆಂಗೆ ನನ್ನ ಕೈ ಹಿಡಿದ್ರೆ ನಾನೇ ಇಂದ್ರ, ಮೂರು ಚಂದ್ರ ಬಾ ಹೇಳಿ. ಬರ್ಬೇಕಾದ್ರೆ ಮಾತಾಡ್ಕೊಂತ ಬಾ, ಯಾವನ್ನೆಲ್ಲ ಕೊಂದಿರ್ತೀಯ. ಮತ್ತೇನಿಲ್ಲ ನಿಮ್ಮ ಮನೆಯಿಂದ ಈರುಳ್ಳಿ, ಉಳ್ಳಾಗಡ್ಡೆ, ಬದನೆಕಾಯಿ, ಕುಡ್ಲೆಕಾಯಿ ಎಲ್ಲ ಒಂದೇ ಉಂದಿಗಿರವು ಬದನೆಕಾಯಿ, ಉದ್ದಿಗಿರವು ಕುಡ್ಲೆಕಾಯಿ. ಬನ್ನಿ ಸಕ್ಕರೆ ಅಡುಗೆ ಮಾಡಿ ಬೆಂಕಿ ಹಾಕಿ ಇಲ್ಲಪ್ಪ ಚೈತನ್ಯ ಸಾವುಕಾರ ಸ್ನಾನ ಮಾಡ್ತೀನಿ ಅಂದಿದ್ರ ಅಂತಲ್ಲಪ್ಪ. ನಮ್ಮ ತಾರೀಕು ಸ್ನಾನ ಮಾಡೋ ತಾರೀಕು ಬಂತಲ್ಲೋ. ಪ್ರತಿ ವರ್ಷ ನಾವು ನೋಡಪ್ಪ ಜೂನ್ 21 ಬೇರೆ ಆಗಲಿ ಸ್ನಾನ ಮಾಡಿಬಿಡ್ಬೇಕು. ವರ್ಷಕ್ಕೊಂದ್ಸಲ ಸ್ನಾನ ಮಾಡದೇ ಇದ್ರೆ ಮೈ ಬೆವರು ವಾಸನೆ ಬಂದ್ಬಿಡ್ತದೆ. ಸೋಪ್ ಯಾವ್ದಾಗ್ತದೆ? ಅಮ್ಮಮ್ಮ. ಅದನ್ನು ನಿಮ್ಮ ಅಪ್ಪ ತಗೊಂಡು ಹೋಗಿದ್ದ. ಈಗ 18 ವರ್ಷದ ಹಿಂದೆ ನಮ್ಮ ಮಾವ ಕೊಡ್ತಿದ್ದ ಸೋಪು. ಅವತ್ತು ಹೆಂಗಿತ್ತ ಇವತ್ತಿಗೂ ಹಂಗೆ ಇಷ್ಟಪ್ಪ ಐತೆ. ನಾನೇನು ಹಚ್ಕೊಳ್ಳಲ್ಲ, ಅದ್ರ ಮ್ಯಾಗೆ ತಿಂದು ಹಿಂಗೆ ಒಳ್ಳೆ ಆಡಿಬಿಡ್ತೀನಿ. ಹಚ್ಕೊಂತೀನ ನಾನೇನು ಸಾಬೂನ ಹಂಗೆ ತಗೊಳ್ಳೋದು. ವಾಸನೆ ನೋಡಿ ಅಲ್ಲೇ ಇತ್ತು, ನೀರು ಹೊಯ್ಕೊಂಡು ಬಂದ್ಬಿಡೋದು. ಅದಕ್ಕೆ ಇವತ್ತು ಎಣ್ಣೆ ಸ್ನಾನ ಮಾಡಬೇಕು. ಇವರೇ ಎಣ್ಣೆ ಹಾಕಿ ಕಟ್ಟಾಗ ಶುರು ಮಾಡಿಬಿಟ್ರೆ ಎಲ್ಲಿ ಬೇಕೋ ಅಲ್ಲೇ ಎಣ್ಣೆ ಇಳಿದು ಹೋಗ್ತಿರ್ತದೆ. ಅದಕ್ಕೆ ನೀರುವಳಿ ಬೆಂಕಿ ಹಾಕಿ ಬಂದೀನಿ ಅಂದೆ. ಅಚ್ಚಮ್ಮ ನಿಂದು ಎಲ್ಲ ಅಯ್ಯೋ ಏನು ಹಚ್ಕಟ್ಟಪ್ಪ ಶೇಷಣ್ಣ. ಮೆಚ್ಚಿ ಮದುವೆ ಆಗೋ ಗಂಡು ಸಿಕ್ಕರೆ ನಡೆದಿತ್ತಪ್ಪ ನಂದು ಅಚ್ಚುಕಟ್ಟಾಗಿ. ಆದರೆ ನನ್ನಂತ ಪರದೇಶಿನ ಯಾರು ಕೇಳ್ತಾರಪ್ಪ ಶೇಷಣ್ಣ? ಹಚ್ಚಿದ್ದಲ್ಲೇ ಮೇದು, ಬಿಚ್ಚಿದ್ದಲ್ಲೇ ಮಲಗೋ ಜಂಗ್ಲಿ ದನ ಜೀವ ನಾ ನನಗೆ ಗೊತ್ತಾನೆ ಎಲ್ಲಿ ಹಿಡ್ಕೊಂಡು ಅವ್ರು ಸುಮ್ಮನೆ ಆಗ್ತಾನೆ ಅಂತ. ಅಲ್ಬೇಡ ನೀನು ಭೂಮಿ ಮೇಲೆ ಬಂದರೆ ಅಷ್ಟಗನೇ ಜಾಗನೇ ಕರಗಾಗ್ಬೋದು. ನಿನಗೂ ತೆಲಿಬಲ್ಲ ತಿಂಗಳಪ್ಪ ಯೋಗ ಬಂದ ಬರ್ತದೆ. ಯಾಕೆ ಮಾಡ್ತೀನಿ? ಆ ಯೋಗ ಬರೋದ್ರೆ ಇವಾಗ ಪ್ರಾಣವೇ ಹೋಗಿರ್ತದೆ. ಕಂಡು ಈ ಕರೆ ಹೆಸರಿಗಂತ ಹಿಂದಿನ ಕೈ ಹಿಡಿಯೋಕೆ ಒಂದು ಗಂಡು ಅಂತ ಸಿಗ್ಬೇಕಲ್ಲ. ಯಾಕೆ ನಾನೇನು ಹೆಣ್ಣೆ? ಅಯ್ಯೋ ಹೌದು. ಸೀರೆ ಹುಟ್ಟಿದೆಯಾ, ಪುಸ್ತಕ ಹುಟ್ಟಿದೆಯಾ? ಗಡ್ಡ ಮಿಸಿ ಬಂದಿಲ್ಲ. ಯಾವಾಗ ಹೇಳಿದ್ರು ಗಡ್ಡ ಮಿಸಿ ಬಂದಿಲ್ಲ ಅಂತ. ಮೀಸೆ ಬಂದವನೇ ಆಗ್ತೀನಿ. ಆ ಕರಿ ಹಾಕಿದಾಗ ಅವ್ರು ಕಾಣಲ್ಲ. ನಿಮಗೆ ಆಗ್ತಿದ್ದೆ ಮದುವೆ ನಾನು ಕಪ್ಪಿದ್ದು ಕರೆ
ಕತ್ತಿ ವರಿಯಾಗಿಲ್ಲ, ನೀನು ಕತ್ತೆ ಮರಿಯಾಗಿದೀಯ. ಈ ರತಿ ರೂಪನ ಕನ್ನಡಿಗಳಿಗೆ ನೋಡ್ಕೊಂಡಿದೀಯ. ನೋಡ್ಕೊಂಡಿಲ್ಲಲ್ಲ ಮಗ ಕಾಣ್ತಾ ನಂದ್ರ ನೋಡ್ಕೊಂಡಿಲ್ಲ ಸಾಯಂಕಾಲಗೆ ನಿಮ್ದೈತಲ್ಲ ಬೆಡ್ರೂಮ್ದಾಗೆ ಉದ್ದ ಅದ್ರಾಗೆಲ್ಲ ಕಾಣುತ್ತೋ. ನಾನು ಒಂದ್ಸಲ ನೋಡ್ಕೊಂಡಿದ್ದೆ. ನೀವು ನೋಡ್ಕೊಂಡ್ರ ಅದ್ರಲ್ಲಿ ನೋಡ್ಕೊಂಡು ತಲೆ ಬಾಚ್ಕೊಂಡು ಕುಂಕುಮ ಹಚ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ಪೌಡರ್ ಹಚ್ಕೊಂಡು ದೃಷ್ಟಿ ಚುಕ್ಕಿ ಇಟ್ಕೊಂಡೆ. ಕಾಯುವಾಗ ಈ ಕರ್ನಾಟಕಕ್ಕೆ ಒಂದು ಚುಕ್ಕೆ ಈಗ ನದಿಯ ನೀನು ನಿಮಗೆ ಒಂದು ಚುಕ್ಕಿ ಇದೆಯಾ? ಎಲ್ಲೈತೆ ಅದು? ಅದೇ ಅಂದಾಜಿನ ಮೇಲೆ ತೋರಿಸ್ಬೇಕು ಅದನ್ನ. ಅದು ಕೈಯಿಟ್ಟೆ ತೋರಿಸ್ಬೇಕು. ಚುಕ್ಕೆ ಐತೆ, ಕಣ್ಣು ಐತೆ, ಮೂಗೈತೆ, ಬಾಯ ಐತೆ, ಅದೈತೆ, ಇದೈತೆ, ಯಾವ್ಯಾವ ಹೋದವು, ಯಾವ್ಯಾವ ತಿಂದು ಎಲ್ಲ ಇದಾವೆ ಅಂತ ನೀ ತಿಳ್ಕೊಂಡ್ರಾಯ್ತ. ನಿಮ್ಮ ಮದುವೆ ಮಾಡ್ಕೊಂಡ್ರು ಗೊತ್ತಾಗಬೇಕಲ್ಲ ನಿಮಗೆ ಯಾವ್ಯಾವ ಯಾವನಾದ್ರೂ ಬರ್ದಕ್ಕೊಮ್ಮೆ ಇಲ್ಲ ಮದುವೆ ಮಾಡ್ಕೊಂಡ್ರೆ ದೇವರಾಗ ಮಾಡಿ ಹೇಳ್ತೀನಿ. 6 ತಿಂಗಳಾದರೂ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬರೋ ಹುಡುಕಬೇಕಷ್ಟೇ. ಇಲ್ಲದಲೆ ಬೆಡ್ರೂಮ್ಗೆ ಸಾವಿರ ಬಂದ್ಕೊಳ್ತೀನಿ ನೋಡಿ ಆನಂದ ಕೊಡ್ಮೆ ಹೆಂಗೆ ಹುಡುಗ ಮದುವೆ ಮಾಡ್ಕೊಂಡು ತಪ್ಪಿ ನನ್ನ ಮಗ 1000 ಬಲ್ಪು ಅಕ್ಕಂದೇ ಲೋನ್ ಮಾಡಬೇಕು. ಅಕಸ್ಮಾತ್ ಒಂದು ವಾರ ಕರೆಂಟ್ ಹೋದ್ರೆ ಜನರೇಟ್ ಕಳಿಸ್ತೇವೆ. ಇನ್ನು ಭಾರಿ ವ್ಯವಸ್ಥೆ ಮಾಡ್ಕೊಂಡು ಹಂಗಾದ್ರೂ ಒಂದು ಕೆಲಸ ಮಾಡು. 1000 ಬಂದು ಬೇಡ, ಸಣ್ಣವು ಮಿಣಕ ಅನ್ನೋವು ಬಳಿ ಬಣ್ಣವು ಇಂಥವೆಲ್ಲ ಇದ್ದಾವೆ. ಅವ್ರು ತಗೊಂಡ್ಬಂದು ಇಲ್ಲೆಲ್ಲಿ ಇರಬೇಕಾದ್ರೆ ನೀವು ಸಿಗಿಸ್ಕೊಂಡು ನನ್ನ ಮಗನಿಗೆ ಬಂದದ ಮೇಲೆ ಗೊತ್ತಾಗಬೇಕು ನಿನಗೆ ಯಾವ್ಯಾವ ಎಲ್ಲೆಲ್ಲಿ ಇರೋದೇ ಅಂತ. ಹೊಸ ಲೈಟಿರೋ ಜಾಗದಾಗಿದೆ, ಕೆಂಪು ಲೈಟಿರೋ ಜಾಗದಾಗಿ ಹೊಸ ಮಕ್ಕಳೆಲ್ಲ ನನ್ನ ತಲೆ ಒಂದು ವಿಚಾರ ಮಾಡ್ಕೊಳ್ರಿ. ಏನಪ್ಪ ಏನಿಲ್ಲ, ನೀವೇ ಹೆಂಗೂ ಮದುವೆ ಆಗ್ಬೇಕಂತ ಇದ್ರಿ. ಮೆಲ್ಲು ಸಿರೆ ಸವಿಗಾನ ಎದೆ ಚಲ್ಲನೆ ಹೂವಿನ ಬಾಣ. ರಾಜಕುಮಾರಿ ಏನು ಶೀಲಾವತಿ? ಮೆಲ್ಲು ಸಿರೆ ಸವಿಗಾನ ಎದೆ ಚಲ್ಲನೆ ಹೂವಿನ ಬಾಣ. ಪ್ರಿಯ ರಾಜಕುಮಾರಿ ಹನಿಮೂನ್ ಎಲ್ಲೋಗ ಹನಿಮೂನಿಗ ನಡಿ ಒಂದು ಸೊಳ್ಳೆ ಬತ್ತಿ ತಗೊಂಡು ಇಲ್ಲಿ ಯಾವ್ದಾರ ಸದ್ಯ ಹೋಗಲ್ಲ. ನಮ್ಗೆ ಏನು ಮಾಡ್ಬೇಕಂತ ಮದುವೆ ಅಂತೂ ಆಗಬೇಕು. ಅದಕ್ಕೆ ಅಲ್ಲ ಈ ಅಚ್ಚಪ್ಪನ ನೀವು ಯಾಕೆ ಮದುವೆ ಆಗ್ಬೇಕು? ಆಗಲೇ ಅದಕ್ಕೆ ಈ ಹಂದಿ ಮರಿನ ಹೋಗಲೇ ಯಾವ ಸಮುದ್ರ ದಂಡೆ ಗೊತ್ತಿದ್ಲ ಏನು? ಲಕ್ಷ್ಮಣ ಮನೆಗೆ ಆದವು ಅವೆಲ್ಲ ಮಾತಾಡ್ತಾರೆ. ಅವೆಲ್ಲ ಅಂದಾಜಿಂದ ಆಗ್ತಲ್ಲ. ಕತ್ಲಾಗ ನೀನೇ ಹೇಳಿದೆ, ಕತ್ಲಾಗ ನೀವು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತ. ಏನೋ ಕೈ ಹಾಕ್ಸ್ಕೊಂತ ಹೋದಾಗ ಹೆಚ್ಚು ಕಡಿಮೆ ಆಗಿರ್ತಾರೆ. ಅವನ್ನ ಸುಮ್ಮನೆ ಹಂಗಂದಿದ್ದೆ. ನಾನು ಹೋಗ ಹೋಗ ಇದಕ್ಕ ನೀರೇನಂತಿದ್ದಾರೆ? ಸಕ್ಕರೆ ಹೂ ಅಂದ್ರೆ ನಾನೇನೋ ಕೈಯೋ ಯಾರು ಬದುಕಿನಲ್ಲಿ ಮದುವೆ ಮಾಡ್ಕೊಂತಾನೆ ನಿನ್ನ? ಯಾರು ಬದುಕಿಲ್ಲ ನಿಮ್ಗೆ ಕನ್ಯಾ ಕೊಡ್ತಾರ. ಯಾಕೆ ಏನಾಗಿದೆ? ನಾನು ಅಮಿತಾಬ್ ಬಚ್ಚನು ಚರಂಡಿ ಏನಾಗಿರಿ ಪೂರೆ ಆಗಿರಿ ಅರಸೀಕೆರೆ ಮಣ್ಣು ಕೆಲ್ಸಾಗಿರಿ ಸಾಯೋಗಿನ ಹತ್ತು ಬಂದಿತ್ತಂತೆ ಇದು ಮದುವೆ ಅಂತಕ್ಕಂಥ ಮದುವೆ. ನೋಡು ಒಂದು ಕಡಿ ರತಿ ಅಂತ ಹೆಂಗೆ ತಂದು ಮದುವೆ ಮಾಡ್ಕೊಂತೀನಿ. ನೋಡಿಲ್ಲಪ್ಪ ಹಿಂದಕ್ಕ ಇರಲ್ಲ ಪಾಯಲ್ಲ ನಿಮ್ಮ 3ನೇ ಇಂಚು ಬಜಿ ಅದ ಹೇಳ್ತಿರ್ತಾರೆ ಕೆಸನ ಮದುವೆ ಇಂಚು ಬರ್ತಾರ ಇನ್ನ ಬೆಳಗ್ಗೆ ಓಡೋದು. ನಿಧಾನಕ್ಕೆ ಹೋಗಿ ಹೋಗಿ ಅವಾಗ ನಾಪತ್ರ ಆಗುತ್ತೆ. ಹೋದವರು ಇಂಥವು ಬದುಕಿದ್ವಿ ಮಕ್ಕಳಾಗದವೆ ಒಂದು ಫೋನ್ ಮಾಡೋದು. ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ ಕಂಪ್ಲೇಂಟ್ ನೀವು ಹೋದವ ಎಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಒಂದು ಕೈ ನೋಡ್ಕೊಂಡ ಕೈ ಬಿಡ್ತಾರೆ. ಅದ್ರಾಗ ನಮ್ಗೆ ಹೆಂಗರು ಅಂತ ಗೊತ್ತಾದ್ರೆ ರಜದವಾಗಿದ್ದವರೆಲ್ಲ ಡ್ಯೂಟಿ ಮೇಲೆ ಬಂದು ಮುಂದೆ ಬರೋಳು ಅಷ್ಟೇ
ಕಡೆಗೆ ನಿಮ್ಮ ಕೈಯಾಗ ಸಿಗೋದು ಚಿಕ್ಕನಾಗ್ನಲ್ಲೇ ಗಾಚು ಅಚ್ಚಮ್ಮ ದೊಡ್ಡವ್ರ ಸುದ್ದಿ ನಾವು ರೋಡಲ್ಲಿ ನಿಂತರೆ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ ನಿನಗೇನಾರ ಮಾತಾಡ್ಬೇಕಂತ ಮನಸ್ಸು ಬಂದ್ರೆ ಕರ್ಕೊಂಡು ಹೋಗ್ತಾವನ್ನ ಮನಸ್ಸಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗಿ ರೂಮ್ನ ಕದ ಹಾಕಿ ಒಂದು ಸರಿ ಕದಕ್ರಿ ನನಗೆ ಹೊಡಿತಾಳ ಅವಳು. ಅಂದ್ರೆ ಸಣ್ಣವ್ರ ಶಿಕ್ಷಕರ ಮಾತಾಡ್ಕೊಳ್ತಾನೆ ಹುಡುಕ ನೀನು ಬಾ ಮನೆ ಮಾಡ್ತೀನಿ ಹೋಗೋ ನೀರು ತಗೊಂಡು ಬಾ ಅದೃಷ್ಟ ಹೋಗಿಲ್ಲಗ ಅನಿಷ್ಟ ಜಾಸ್ತಿ ಹೋಗಲಿ ಅವಕಾಶ ಮರ್ಯಾದೆ ಇಲ್ಲ. ಹೋಗಿ ನೀರು ತಗೊಂಡು ಬಾ ರಾಗಿ ಜಾತಿ ಜಾತಿ ನಾಯಿ ನೀನು ನಾನೇನು ಕಂಪ್ನಿ ನಾಯಿ ಅವನೇ ಒಡ ನಾ ಬದುಕು ನೀರು ಮುಟ್ಟು ಕೈ ನೀರಿಗೆ ಮುಟ್ಟಿದ್ರೆ ನೀರು ಕರಗಾಗ್ತವೆ. ಅವ್ರದ್ದೊಂದು ಫೋಟೋ ಹೊಳ್ಸದಿ ಫೋಟೋ ಹೊಳೆಸಿ ಹೂವು ಬಾಗಿಲಾಗ ಹಾಕ್ಬೋದು. ಕಾಲರ ಬೇಗು ಹುಡುಗಾಡಿ ಕೊರೋನಾ ಈಗ ಯಾವ ಊರೊಳಗೆ ಬರೋದಿಲ್ಲ. ಬಸ್ ಸ್ಟ್ಯಾಂಡ್ ಹಾಕೋದ ಊರಾಗ ಯಾರ್ಯಾರಿಗೂ ಎರಡು ಬರೋದಲ್ಲ. ಒಳ್ಳೆ ಚಂದ ಮಕ್ಕ ಹೋಗಿ ಮಾಡೋವನೇನ ಈಗ ಸೊಪ್ಪು ಬಾರ ಅವಳೇ ಬಿಡ್ತಾವ ಊರಾಗ ಹೋಗಿ ಬಿಡಿಸಿ ಚೆನ್ನಾಗಿ ಏನು ಹೇಳ್ತೀಯ ಹಿಂಗೆ ನಿಲ್ಸ್ಕೊಂಡು ಹೋಗಿ ಇಟ್ಲ ಕುಂಟು ಹತ್ತಿತ್ತ ಮತ್ತೆ ನನಗೆ ಮದುವಾಗ ಇಷ್ಟಿಲ್ಲ ತಾಯಿ ನಿನಗಿದ್ದು ನನಗಿರ್ಬೇಕಲ್ವ ಅದ್ರಾಗೆ 16 ಕೊಡ್ತೀನಿ ಬೇಕಾಗಿಲ್ಲ ನಿನ್ನ ಮದುವೆ ನಾನು ಮಾಡ್ತೀನಿ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಏನು ಮಾಡೋದು ಶೇಷಣ್ಣ ಎಲ್ಲರಿಗೆ ನಾನು ಮದುವೆ ಮಾಡಿಕೊಂಡು ಒಬ್ಬ ಗಂಡಿಗೆ ಹೆಂಡತಿ ಆಗಿ ಬಾಳ್ವೆ ಮಾಡಬೇಕು ಅಂತ ಆಸೆ ಐತೆ. ಆದರೆ ಏನು ಮಾಡ್ದಪ್ಪ ಶೇಷಣ್ಣ ದುಗ್ಗವ ಬರ್ದಲ್ಲ ನನ್ನ ಹಣೆಗ ಮೊನ್ನೆ ಮುಸ್ರಿ ಬಳಿ ಕೊಡ್ತಾ ಇಲ್ಲ ಸಂಬಳ ಅವ್ರು ಕೊಡುವಂಥ ಸಂಬಳ ತಂದು ನನಗೆ ಹಾಕ್ತೆ ಅಚ್ಚಮ್ಮ ನಿನ್ನ ಮದುವೆ ನಾನು ಮಾಡ್ತೇನೆ ಅಲ್ಲಿ ಯಾರು ಈ ನಾಲ್ಕು ಶೇಷನ ಮನಸ್ಸು ಮಾಡಿದರೆ ಯಾವುದಾಗಿತ್ತು ಯಾವುದಾಗಲ್ಲ ಅಂತೂ ನನಗೂ ಬಂದಾತು ಸುಖ ಪಡೋ ಕಾಲ. ನೋಡಿರೋ ನೋಡಿರೋ ಕಪಾಳ ಈ ಹೆಣ್ಣ ಗುಂಪಿಲ್ಲದನ್ನೇ ಕಣ್ಣ ಕಪಾಳ ಈ ಹೆಣ್ಣ ಗುಂಪಿಲ್ಲದನ್ನೇ ಕಣ್ಣ ಎಲ್ಲಾರು ಬನ್ನಿರಿ ಈಗಲೇ ನೋಡಿರಿ ಎಲ್ಲಾರು ಬನ್ನಿರಿ ಈಗಲೇ ನೋಡಿರಿ ಮುದುಕರಿಗೆ ಒಳ್ಳೆ ಮಜಾ ಮಜಾ ಕಪ್ಪಾದಾಗಿ ನಿಮ್ಮ ಮನೆ ಕೂಡ ಅಷ್ಟು ದೊಡ್ಡದಿರ್ಬೋದು. ನಾನೇನು ನಿಮ್ಮ ಮಗಳ ನೋಡೋದು ಬರ್ತಾನಲ್ಲ ನಿಮ್ಮ ಅಳಿಯ ಅವ್ರ ಮನಸ್ಸು ಎಷ್ಟು ಸಣ್ಣದಿರ್ಬೋದು. ಏನು ಬಾಯಿ ಬಾಯಿ ಶುಭಾನುಯ ಆಚಾರ್ಯ ಅಂದರೆ ಮುಂದೆ ಮದುಮಗಳನ್ನ 11 ಸೆಪ್ಟೆಂಬರ್ ಬರೆ ಅಶುಭವನ್ನೇನು ಬಿಟ್ಟಿದಲ್ಲಿ ಏನು ನನ್ನ ಅಳಿಯ ಅಂತವಲ್ಲ. ನಿನ್ನ ಅಳಿಯ ಅಂತವನಲ್ಲ. ಜಾಮ ಅಥವಾ ದಶಮಗ್ರಹ 9 ಗ್ರಹಗಳು 9 ರೀತಿಯಿಂದ ಕಾಡಿದರೆ ಅಳಿಯ 10 ರೀತಿಯಿಂದ ಕಾಡ್ತಾನೆ ಗೊತ್ತಾ?
ಸೋವು ಮೊದಲು ಸೋವು ಬೇಡ ಹಸುರು ಬಜ್ಜಿ ಕೊಟ್ಟು ಬಿಡುತ್ತೆ ಮಾತಲ್ಲ. ಸಾವುಕಾರ ಸ್ವಲ್ಪ ಅವಕಾಶ ಕೊಡಿ. ಒಂದು ನಿಮಿಷ ಅವಕಾಶ ಕೊಡೋದಲ್ಲ. ಹಣ ತಂದು 5 ವರ್ಷ ಆಯಿತು, ಹಸುರು ಇಲ್ಲ ಬಜ್ಜಿನೂ ಇಲ್ಲ. ಇದು ಮನುಷ್ಯನ ರೀತಿ ಏನಲ್ಲಿ, ಹೌದು, ಮನುಷ್ಯನ ರೀತಿ ಮನುಷ್ಯನ ರೀತಿಯಲ್ಲಿ ಊರಿಗೆ ಪಟ್ಟಣದ ತಿಂದು ಹೊಟ್ಟೆ ಬೆಳೆಸಿದಿಲ್ಲ ನೀನು. ನಿಜ ಹೇಳು, ನೀನು ಯಾರಿಗೂ ಕೈ ಇಟ್ಟಿಲ್ಲ. ರಾಜು ಅದು ಕೈ ನನ್ನ ಕೈಗೆ ಆಗ್ತದೆ. ಗಾಳಿ ನಿನ್ನ ಕೈ ಗಾಳಿಗೆ ಹೆಂಗೆ ಬೇಕಾದ್ರೂ ಬಿಟ್ಟಿರ್ತಂತ ಒಳಗಿಟ್ಟು ಅದನ್ನ ಏನಪ್ಪ ಹೋಗೋದಾಗ ಹೋದ ವರ್ಷ ಮಳೆ ಆಗಲಿಲ್ಲ, ಈ ವರ್ಷ ಮಳೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಇರೋವರೆಗೂ ನಮ್ಮೂರಿಗೆ ಮಳೆ ಬರೋದೇ ಇಲ್ಲ. ಹಂಗಂತ ಹೋಗ್ಲಾ ನಮ್ಮ ಊರು ಬಂತು, ನೀನೇನು ನಿಂತ್ಕೊಂಡ್ಬಿಟ್ಟೆ. ಕೂತ್ಕೊಳ್ಳೋಕ್ಕಲ್ಲ ಹೇಳಿದ್ದು, ಬಾಕಿನ ಸುಲಿ ಮಾಡೋಕ್ಕೆ. ಎಷ್ಟು ಸಾಲ ಹೇಳ್ಬೇಕು, ನಮ್ಮ ಸೌಕರ್ಯ ಹಣ ನೀನು ಮುಟ್ಟಿಸ್ಬಿಟ್ಟು ಅವ್ರ ಹತ್ರ ಏನು ಯೋಚನೆ ಮಾಡಂತಂದ್ರೆ ನಮ್ಮ ಸೌಕರ್ಯ ನಿಮ್ಮ ಮನೆ ಮಕ್ಕಳಿಗೆ ಓಡಾಡೋದ ಅವ್ರಿಗೆ ಮತ್ತು ನಮ್ಮನ್ನ ಯಾಕೆ ನಾಯಿ ಮಾಡಿ ಅದರ ಬರೇ ನಾಯಿ ಅಲ್ಲ, ಕಂತ್ರಿ ನಾಯಿ. ನಮ್ಮ ಸೌಕರ್ಯ ನಿಮ್ಮನೆ ಮಕ್ಕಳಿಗೆ ಪದೇ 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 ಚಪ್ಪಲಿ ಹರೆ ಗಡ್ಡೆ ಅವ್ರೇನೋ ಒಂದೇ ಅಂತ ತಿಳ್ಕೊಂಡಿದ್ದೆ ಒಟ್ಟು ಬಿಡ ಮಕ್ಕಳ ಹಳ್ಳಿ ಅಂತೀವಿ ರೊಕ್ಕ ಬಂದು ನಾವು ನಮ್ದೇನು ಸ್ವಲ್ಪ ತುಪ್ಪರು ಬಯಸ್ಕೋಬೇಕು ಮಗುನ ಮೇಲೆ. ನಮ್ಮ ಸೌಕರ್ಯ ಏನಂತ ತಿಳ್ಕೊಂಡಿದ್ದೆ ನೋಡೋ ಭಾರಿ ಪಾಪಿಸ್ಟ್ರು ಹೇಳಿ ಯಾವ ಅಕ್ಷರ ಎಲ್ಲಿಗೆ ಸಿಗಿಸ್ಬೇಕು ಅಂತಲೇ ಗೊತ್ತಿಲ್ಲ. ಅವ್ರು ಕಲ್ಲಿಗೆ ಹಣ ಕೊಟ್ಟು ಕಲ್ಲಿನಿಂದಲೇ ವಸೂಲು ಮಾಡುತ್ತ ಕಲ್ಲಾಗಿ ಬಿಡ ಅವರು ಒಟ್ಟು ಬಿಡ ಅಂತ ನೋಡು. ಮನೆಯಾಗ ತುಮಕೂಡಿ ಸರ್ಕಲ್ನಾಗ ವ್ಯಾಪಾರ ಮಾಡ್ಕೊಂಡು ಹಣ ಕೊಟ್ಟಿದ್ದು ಅವ್ರಿಗೆ ಬರಲ್ಲ ನನ್ನ ಹಣ ತಗೊಂಡು ಅಂದ್ರು. ವಾಪುರನ ಗಂಡಸರು ಹೊರಗೆ ಬಂದ್ರೆ ಹೆಂಗಸರು ಬಂದರು, ಹೊರೆ ಹೆಣ್ಮಕ್ಳು ಬಂದು ಚಪ್ಪಲಿ ತೆಗೆದು ಚಪ್ಪ 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 ನೀನೇನು ಬಾಕಿ ವಸೂಲಿ ಮಾಡಕ್ಕೆ ಹೋಗಿದೆಯೋ ಏನು ನಾನು ನೆಟ್ಟಿನಲ್ಲಿ ಹೇಳಕ್ಕೆ ಹಣ ಬರ್ಬೇಕು. ಇವೆಲ್ಲ ಬೇಡ, ಕಾನೂನು ಹೇಳಬೇಕು. ಕಾನೂನು ಏನಂತ ಕೊಟ್ಟವ್ರು ಸಾಲ ಕೊಡಬೇಡ ಅಂತ ಹೇಳ್ತತಿ. ಈ ಸರ್ಕಾರ ಕಾನೂನು ಐತೆ, ಹಣ ಕೊಡಬೇಡ ಕೊಡಬೇಡ ಅಂತೀಯದು ಕಾನೂನು ಹಂಗೆ ಬಂದಿರಲ್ಲ. ನಮ್ಮ ಸಾಲ ವಸೂಲಿ ಆಗೋವರೆಗೂ ಎಲ್ಲೂ ಆ ಕಾನೂನು ಸುದ್ದಿನೇ ಎತ್ತಬೇಡ, ಮಾತಾಡಬೇಡ, ಸುಮ್ಮನೆ ಮಲ್ಕೊಂಡು ಸಂಬಳ ಕೊಡ್ತೀನಿ ನಾನು. ಹಂಗೆ ಮಾಡ್ತಾ ಕೊಟ್ಬಿಡಪ್ಪ ನಮ್ಮ ದುಡ್ಡು. ನಿನ್ನ ಕಾಲದಲ್ಲಿ ಹಣ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಬೇಕು? ಯಾರ ಮನೆಗೆಲ್ಲ ಕಳ್ತನ ಮಾಡು, ನನಗೇನು ಹೇಳ್ತೀಯ? ನಮ್ಮ ಸೌಕರ್ಯ ಬಂದಿಲ್ಲ ಬೀಗ ಕೊಡ್ತಾರೆ ಕಳ್ತನ ಮಾಡ್ತಾರೆ ನಮ್ಮನೆಗೆ ಅದನ್ನ ಕಳ್ತನ ಮಾಡಬೇಕು. ಮಾತಾಡಿದ್ದು ಹೇಳಿ ನನಗೆ ಅರ್ಥ ಆಗುತ್ತಲ್ಲ. ಅವನಿಗೆ ಕಳ್ತನ ಮಾಡಿ ಅಭ್ಯಾಸ ಇಲ್ಲ. ಅಕಸ್ಮಾತ್ ಅವನು ಕಳ್ತನ ಮಾಡಕ್ಕೆ ಬಂದ, ಪೊಲೀಸ್ನವ್ರು ಕೈ ಹಿಡ್ಕೊಂಡು ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ನಮಗೆ ಹಣನೂ ಸಿಗಲ್ಲ, ಅಸಾಮಿನೂ ಸಿಗಲ್ಲ. ನಮ್ಮನೆಗೆ ಕಳ್ತನ ನಾವೇ ಮಾಡಿರ್ತಾರೆ, ನಮಗೆ ಅಸಾಮಿನೂ ಸಿಗ್ತಾನೆ, ಹಣನೂ ಸಿಗುತ್ತೆ. ಅದೇ ಹಣದಲ್ಲಿ ನಮಗೆ ಎಷ್ಟು ದುಡ್ಡು ಬರಬೇಕು ಅದನ್ನು ತಗೊಂಡ್ಬಿಡೋದು, ಬಾಕಿನ ತಗೊಂಡು ಹೋಗ್ತಾ ಇರೋದು. ಹೌದಲ್ಲ? ತಲೆಯಿಂದ ಬೇಕು ಕೈ ಕಡ ಅವನು ಹಿಂಗೆ ಎಷ್ಟು ಮನೆ ಹಾಳು ಮಾಡಿದ್ದೀವಿ. ಯಾಕ್ರಿ ಯಾಕೆ ಯಾರವ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಖಾಲಿ ಮಾಡ್ಕೊಂಡು ಹೋಗ್ಬೇಕು ಮನೆ. ಹಣದ ಬಗ್ಗೆ ಅಷ್ಟೇ ಮಾತನಾಡ್ರಿ. ಮನೆ ಖಾಲಿ ಮಾಡೋ ವಿಷಯದ ಬಾಯಿ ನಿಮಗೆ ವಿಚಾರ ಗೊತ್ತಿಲ್ಲ. ನಿನ್ನ ಗಂಡ ನನ್ನ ಹತ್ರ ಸಾಲ ಮಾಡಿರೋದು, ದುಡ್ಡು ಕೇಳಿದರೆ ಈಗ ದುಡ್ಡು ಇಲ್ಲ ಆಗ್ತದೆ. ಸರಿಯಾಗಿ ಹೇಳ್ತೀನಿ, ಮನೆ ಖಾಲಿ ಮಾಡಬೇಕು. ಏನ್ರಿ ಮನೆ ಬರ್ಕೊಂಡು ನಿಜವಾ? ಹೌದು ಕಣೆ. ನನಗೊಂದು ಮಾತು ಕೇಳಬಾರ್ದ ನೀವು? ಬಾರಿ ಅವಸರ ಮಾಡಿ ಬಿಡಲ್ಲ. ಏನ ಕೈಯಾಗಿ ನೋಡು, ಬಡತನ ಬಿಚ್ಚಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಅದಕ್ಕೆ ಮಾಡಿದ್ದಾಯ್ತು ಅಲ್ರಿ. ಕೈಯಿಂದ ಒಂದು ಮಾತು ಕೇಳಿಲ್ಲ ಅಂದ್ರೆ ಹೆಂಗೆ? ಈಗ ಮನೆ ಕಳ್ಕೊಂಡ್ಮೇಲೆ ಮಕ್ಕಳು ಮದುವೆ ಮಾಡೋದು ಯಾಕೆ ಹೇಳ್ತಾರೆ? ಅಮ್ಮ ನಿಮಗೆ ನಿಮ್ಮ ಮಗಳು ಚಿಂತೆ ಮದುವೆ ಮಾಡೋದು, ನಮಗೆ
ಮುಚ್ಚಕ್ಕೆ ನಾನು ಸಾಯ್ಬೇಕೀಗ. ಈಗ ಏನಂತ ತಿಳ್ಕೊಂಡಿರಿ? ಏನಂದ್ರೆ ಈಗ ನಿಮ್ಮ ಸಾಮಾನು ಮದಿ ಅಂದ್ರೆ ಅಂದ್ರೆ ಹಾಕಕ್ಕ ಬೊಮ್ಮಗಳ ಬೇಕ ಮತ್ತೆ ಈ ಉದ್ದು ತೆಗೆಯೋದು ಬೇಡ ನೀವು ಹುಡುಗಿ ಮತ್ತೆ ಇಂದ ಮಂಡಕ್ಕೆ ಒಂದು ಬಂದು ತಿಂಡಿ ಮಾಡಕ್ ಅನ್ನ ಹಾಕ್ತೀವಿ. ಅನ್ನ ಹಾಕಿ ತೋರ್ಸೋದು ಕೊಡ್ತಾರ. ಎಲ್ಲ ಮದುವೆಗೆ ಒಂದು ಅವಕಾಶ ಮಾಡಿಕೊಡ್ತೆ. ಅಲ್ಲಮ್ಮ ನಾವು ಹೇಳ್ತೀವಿ ನೀವು ಏನಾದ್ರು ಮಾಡಿ ನಮ್ಮ ಸೌಕರ್ಯ ನಿಮಗೆ ಏನು ಬಸ್ ಸ್ಟ್ಯಾಂಡಲ್ಲಿ ಮದ್ದನ್ನು ನಡೆಸ್ತಿದ್ದೇನು ಅದೇ ಮಾತಾಡಿ ಇಲ್ಲ ಈಗ ಬೆಂಕಿ ಹರಿತೆ. ಈ ವಾರದೊಳಗೆ ಮದುವೆ ಮಾಡಿಬಿಡೆ ನನಗೆ. ನಾನೇನು ಮುಂದಿನ ವಾರದವರೆಗೂ ಇರ್ತೀನಿ. ಜಗ್ಗಬೇಕು ಅಂತ ಜಗ್ತೀನಿ. ಯಾರು ಜಗ್ಗೋದು ನೋಡಿದ್ರೆ ನನಗೆ ಜಗ್ಗಂಗ ಹೇಳಪ್ಪು. ಶೇಷನ ಸೌಕರ್ಯ ನೀನೇ ಒಂದು ಮಾತು ಹೇಳಪ್ಪ. ನಿಮ್ಮ ಯಜಮಾನರು ಮಾತು ಹೇಳು ಶೇಷನ. ಅರ್ಧ ತಿಳಿಸಿಕೊಳ್ಳೋದು ಏನು, ಅರ್ಧ ತಿಳಿಸ್ಕೊಳ್ಳೋದು ಏನು ಮಹಾ, ಅದೇನು ಹೇಳ್ತೇವೆ ಹೇಳು. ನೀನು ನನ್ನ ಜೊತೆಗೆ ಯಾರು ಮನೆಗೆ ಮಾತಾಡೋದು ಯಾಮಂದ್ರೆ ಮದುವೆ ತೆಗೆದಿದ್ದೀಯ ಆ ಯಮನ ಕೇಳೋ ಮಾತಾಡಲಿ ಅದು ಸಂಸಾರ ತಗೊಂಡಿ ಅವರು ಹಿಂದ್ಗಡೆ ಬಾಗಿಲು ಹಾಕೊಂಡಿದ್ದಾರೆ ಮುಂದ್ಗಡೆ ಬಾಗಿಲು ಹಾಕೊಂಡಿದ್ದಾರೆ ಅಯ್ಯಮ್ಮನ ಅಂತ ಮಾತಾಡ ಹೇಳಕ್ಕಾಗತ್ತ ಏನು ಹಳೆ ಹುಡುಗ ಅವರು ಬಿಡಪ್ಪ ಹನುಮತ್ತ ಬಾಗಿಲು ಹಾಕೊಂಡಾಗ ಅಂದರು. ಮಾಡಿ ಸಾಲಕ್ಕಾಗಿ ಮಗಳನ್ನು ಈ ಮುದುಕಕ್ಕೆ ಕೊಡುವಷ್ಟು ನಾನು ಕಡಿಮೆ ತಿಳ್ಕೊಳ್ಳೋದು ಯಾರೇನು? ಒಂದೇ ಕರೆದು ಹೊಡೆಯುತ್ತೆ ಎಂದು ಹೇಳ್ಕೊಂಡ್ರಂತೆ ಅವಳ ಮದುವೆ ಆಗುತ್ತೆ ಎಂದು ಮನ ಉಳಿಯುತ್ತೆ. ಶೇಷಣ್ಣ, ಸೌಕಾರರು ನಮ್ಮ ಕಲ್ಯಾಣ ಮನೆಯನ್ನು ಮನಸ್ಸು ಮಾಡಿದ್ದಾರೆ. ಹಾಗಾದ್ರೆ ಹಿಂದಿನ ದಿನದಲ್ಲಿ ನಮ್ಮದು ಕಲ್ಯಾಣ ಗೌರವವನ್ನು ಚೆನ್ನಾಗಿ ಮಾಡಿದ್ದಾರೆ. ನಾವೇನು ಕಷ್ಟನ ಬಾಳೆ ನಾವು ನಿತ್ಯಾನಂದ ಸ್ವಾಮಿ ಊಟ ಮಾಡಿದ್ದೇವೆ. ಸುಮ್ಮನೆ ಕಲ್ಯಾಣ ಕೊಟ್ಟು ಮದುವೆ ಮಾಡಿ ನೀರಿನ ಮನುಷ್ಯರು ಭೂಮಿಗಿಳಿದು ಬಂದ ರಾಕ್ಷಸರು ನಳನಳಿಸುವ ಮಲ್ಲಿಗೆ ಮುಚ್ಚಿನಂತಿರುವ ನನ್ನ ಮಗಳನ್ನು ಈ ಸಿಡಿ ಹಾದ ಮುದುಕರಿಗೆ ಈ ಅರಳು ಕಣ್ಣಾದ ದುರುಳನಿಗೆ ಇವಳು ಕೊಟ್ಟು ಬೇರೆ ನನ್ನ ಮಗನ ಎಲ್ಲೋ ಸತ್ಯ ನಡೆದ ಮಂದಿ ನಾವು ಮದುವೆಗಿದ್ದು ಅಲ್ರಿ 4 ಸಾವಿರದಲ್ಲಿ ನಾನು ನಿಮ್ಮ ಕೈಯಿಂದ ನನ್ನ ಕೊಟ್ಟು ತಾಳಿ ಗಂಡಸರ ವಿಷಯದಲ್ಲಿ ದೋಷ ಎಂಬುದು ಸುಮ್ಮನೆ ಮದುವೆ ಮಾಡ್ರಿ. ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ಟು ಹುಡುಗನ ಆಯ್ತಾಯ್ತು. ಬರ್ರಿ ಸರ್ ಅಧ್ಯಕ್ಷರು ದಿನೇಶ್ ಕೇಶವ್ ಅಲ್ಲ ಬ್ಯಾಂಕ್ ಬರ್ಸೋಣ ಎಷ್ಟು ಕೊಡಿ ಸರ್ ರಾಶಿ ತಾಳೆ ಕೊಡಿ ಸರ್. ಈಗಿನ ತಂದೆ ಮಾತು ಮರ್ಯಾದೆ ಕಳೆದುಕೊಂಡಿದೆ. ಆದರೆ ಮನುಷ್ಯತ್ವವನ್ನು ಮಾತ್ರ
ಮಾತು ಸತ್ಯವೇ? ಸತ್ಯವಾದ ಪರಿಮಾಣ್ಯವೇ? ಪ್ರಮಾಣವಾದ. ಹೇಳು, ಯಾವಾಗ ನೀವು ಬೇಕಾದಾಗ ಮದುವೆ ಮಾಡ್ಕೋಬಹುದು. ಆದರೆ ಒಂದು ಮಾತು, ಏನು? ಮದುವೆಯ ಮೊದಲ ದಿನವೇ ನಮ್ಮ ತಂದೆ ಸಾಲ ಮುಟ್ಟಿದ ಬಗ್ಗೆ ಪತ್ರ ಬರ್ಕೊಳ್ಬೇಕು. ಅದಾದ್ಮೇಲೆ ನಿಮ್ಮ ಕೈಯಿಂದ ಕೊಡ್ತೀರ. ಈಗ ಕುರಿ ಹುಡುಗಿ ಮದುವೆಗೆ ಅಂತೇಳಿ ಒಂದು 50,000 ರೂಪಾಯಿ ಕೊಟ್ಬಿಡ. ₹50,000 ಚೆಕ್ ಕೊಡ್ತೀನಮ್ಮ. ತಾಕೆಂತ ನಾನು ಮುಂದಕ್ಕೆ ನೀನು ಬಾ. ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲೇ. ನೀ ಹಂಗ ತಾರೀಖು ಎಷ್ಟ ಕನ್ನಡಿ? ತಾರೀಖು 25/6 ಚುಕ್ಕೆ ಬರೀಬೇಕು ನೀವು. 25 ಚುಕ್ಕೆ 25 ಚುಕ್ಕೆ. ಯಾರಿಟ್ಟರಿ ಚುಕ್ಕಿ, ಯಾರಿಟ್ಟರಿ ಚುಕ್ಕಿ, ಯಾರಿಟ್ಟರಿ ಚುಕ್ಕಿ, ಯಾರಿಟ್ಟರಿ. ಇದು ಚುಕ್ಕಿ ಅಲ್ಲವೇ, ಧೂಮ್ಕೆ. 50,000 ರೂಪಾಯಿಗಳು. 5 0 ಅದು ಎಷ್ಟರ ಅವರಿಗೆ ನನಗೆ 0 ಬೇಕು. ಭಾಳ ಆಯ್ತು. ಬ್ಯಾಡ ಬಿಡಪ್ಪ, ಬ್ಯಾಡ ಬೇಡ. ಸಾಯಂಕಾಲ ಮತ್ತೆ ಹೆಂಗಲೇ? ಪರವಾಗಿಲ್ಲ ಕಣ, ಸ್ವಲ್ಪ ಅವಕಾಶ ಕೊಟ್ಟರೆ ಅಂತೀಯ. ಇದು ಮಾಡಬೇಡ. ರಾ ಒಂದೇ ಗಾನ ಕೆಳಗೆ ಒಂದು ಬರಿ ನಾ. ಯಾವ ಬ್ಯಾಂಕಿಗಾರ ಹೋಗ್ಲಿ, ಯಾವ ಬ್ಯಾಂಕಿಗಾರ ಹೋಗ್ಲಿ, ದುಡ್ಡಿದ್ರು ಕೊಡ್ತಾರೆ, ಇನ್ನಿದ್ರು ಎಲ್ಲ ತಗೊಳವ. ಇದು 50,000 ರೂಪಾಯಿ ಚೆಕ್ಕು. ಯಾಕೆ ಕೊಡ್ತಾ ಇದ್ದೀವಿ ಅಂತ, ಆ ಹಿರಿಯ ಹುಡುಗಿನ ನನಗೆ ಮದುವೆ ಮಾಡೋ ಕೊಟ್ಟಿದ್ದಕ್ಕೋಸ್ಕರವಾಗಿ ಕಿರಿಯ ಹುಡುಗಿ ಮದುವೆಗೆ ಅಂತ ಕೊಡ್ತಾ ಇದ್ದೀನಿ. ಮದುವೆ ಮಾಡೋ ಜವಾಬ್ದಾರಿ ನಿಂದು. ಮದುವೆ ಸಮಯ ಬಂದಾಗ ಕೇಳ್ತೀವಿ ಅದನ್ನ. ನಾನು ಹೇಳ್ತೀನಿ, ಮುಂದೆ ಸಮಯದಿಂದ ಕೇಳ್ತೀನಿ. ಅದೇ ಹೆಂಡತಿ ಓಡೋದಾಗ ಯಾರಿಗೆ ಗೊತ್ತು, ನಂಬಕ್ಕಾಗಲ್ಲ. 50,000 ರೂಪಾಯಿ ಚೆಕ್ ಯಾಕೆ ಕೊಡ್ತಾ ಇದ್ದೀನಿ ಕೊಡ್ತೀನವ. ಆ ಹಿರಿಯ ಹುಡುಗಿನ ನನಗೆ ಕೊಟ್ಟು ಮದುವೆ ಮಾಡೋ ಕೊಟ್ಟಿದ್ದಕ್ಕೋಸ್ಕರವಾಗಿ ಕಿರಿಯ ಹುಡುಗಿ ಮದುವೆಗೆ ಅಂತ ಕೊಡ್ತಾ ಇದ್ದೀನಿ. ಮದುವೆ ಮಾಡೋ ಜವಾಬ್ದಾರಿ ನಿಂದು. ಮದುವೆ ದಿವಸ ಮತ್ತೆ ಹುಡುಗಿ ಅಕ್ಕ ಹೋಗ್ಲಿ ಇತ್ತ ಹೋಗ್ಲು ಅಂದ್ರೆ ನಾನು ಕೇಳಲ್ಲ. ಬೇರೆ ಅವ್ರಿಗೆ ಹೋಗ್ಲಿ ನೀನು ನನಗೆ ಅವರೇ ಆಗ್ಬೇಕು ಇವರೇ ಆಗ್ಬೇಕಂತ ಏನಿಲ್ಲ. ಆ ಹುಡುಗಿ ಇದ್ರೆ ಮದುವೆ ಮಾಡ್ಕೊಂತೀನಿ. ಅಕಸ್ಮಾತ್ ಅವಳು ಮದುವೆ ಆಗೋದ್ರಿಂದ ಅಂತ ಎಂತಕರ ಓಡೋದ್ರೆ 50,000 ರೂಪಾಯಿ ಕೊಟ್ಟಿದ್ದೀನಿ. ನಿನ್ನಂತೂ ಇರೋದಲ್ಲ. ದುಡ್ಡು ಕೊಟ್ಟಿದ್ದೀವಿ, ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹೋಗಲೇ ನಾಚ್ಕೋಬೇಡ. ಹೆಣ್ಮಕ್ಳು ಹಾಗೇ ಇಲ್ವಾ? ದೇವರು ಭಾಳ ಅನ್ಯಾಯ ಮಾಡಿದ್ರು. ದೇವರೇ ಅನ್ಯಾಯ ಮಾಡಿದ್ರು. ಪಾಪ ಏನು ಗಂಡನೇ ಸುಮ್ಮನೆ ಆದ್ನು. ಬಡವ ಪಾಪ ಮನೆ ತುಂಬ ಮಕ್ಕಳಾದ್ರೆ ಹೆಂಗಪ್ಪ ಅಂತ ಅವನು ವಿಚಾರ ಮಾಡಿರ್ತಾನೆ. ಪಾಪ ಈ ಅಮ್ಮಗೆ ಗಂಡು ಮಕ್ಕಳು ಭಾರಿ ಆಸೆ. ನೀನೇನು ಯೋಚನೆ ಮಾಡಬೇಡ, ಗಂಡು ಮಕ್ಕಳು ಆಗಲಿಲ್ಲ ಅಂತ. ಏನು ಮಕ್ಕಳು ಆಗಲಾರ್ದಂತ ವಯಸ್ಸೇನು ಆಗಿಲ್ಲ ನನಗೆ. ಸುಮ್ಮನೆ ಅವಾಗ ನಾನೇ ಬರ್ತಿರ್ತೇನೆ. ನೀನೇ ನಾರ್ಸಂಗಿಲ್ಲ, ಹಾಲು ಕುಡ್ಸಂಗಿಲ್ಲ, ನಾಬಿಟ್ಟಿದ್ದೇನೆ. ಮತ್ತು ನನಗೂ ನಮ್ಮ ಅವ್ವ ಇಲ್ಲ. ನಮ್ಮ ಪಾಲಿಗೆ ಅವ್ವ ಅಂದ್ರು ನೀನೇ, ಅತ್ತೆ ಅಂದ್ರು ನೀನೇ. ಅವ ಬಾಯಿ ತುಂಬ ಅವ್ವ ಅಂತ ಕರಿತೀನವ. ಆದ್ರೆ ನಮ್ಮ ಅವ್ವ ಅನ್ಯಾಯ ಮಾಡಿದಾಗ ನೀನು ಅನ್ಯಾಯ ಮಾಡಬೇಡ. ಎಷ್ಟು ಕಷ್ಟಪಟ್ಟು ಹಳೆದ್ರು ನಿಷೇಧ ನಮ್ಮ ಅವ್ವ. ಏನು ನಿಮ್ಮವ್ವ ಏನು ಕಷ್ಟಪಟ್ಟು ಹಳೆದಾಳೆ? ನಿಮ್ಮವ್ವ ನೀನು ಹಳಿಬೇಕಾದ್ರೆ ನಿಮ್ಮ ಅಪ್ಪ ಇದ್ದ, ಹೌದಲ್ಲ? ನಿಮ್ಮವ್ವ ನಿನ್ನ
ಅಪ್ಪ ಸತ್ತ 6 ವರ್ಷದ ಮೇಲೆ ನಮ್ಮ ಅವ್ವ ನನ್ನ ಹೊರಗೆ ಅಂದಾಗ ವಿಚಾರ ಮಾಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಅವ್ವ. ಗಂಡು ಮಗ ಬೇಕು ಅಂತ 7-8 ದೇವರಿಗೆ ನಡೆಸಿದ್ದಾರೆ. ಅದರಲ್ಲಿ 2 ದೇವರು ಮಡಿಗೆ ಬರ್ತಿತ್ತು ಅಂತ ಆಶಾ ಒಂದು ದೇವ್ರು ಕಾಲ್ನಾಗ ಬರ್ತಂತ ಒಂದು ನೋಡ್ಕೋಬೇಕು. ಅದರಲ್ಲಿ ಅದು ಯಾವ ದೇವ್ರ ಪ್ರಸಾದ ನಾನು ಹುಟ್ಟಿದ ಮೇಲೆ ನಮ್ಮ ಅವ್ವ ಅನ್ಯಾಯ ಮಾಡಿದೆ. ಯಾವ ತಾಯಿಗಾದರೂ ಹೆತ್ತ ಮಕ್ಕಳಿಗೆ ಹಾಲು ಕುಡಿಸ್ತಾರೆ ನಮ್ಮ ಅವ್ವ ನನಗೆ ಹಾಲು ಕುಡಿಸಿಲ್ಲ ಕಣವ. ನಾನು ಹುಟ್ಟಿದ ಒಂದೇ ಗಂಟೆ ಒಳಗೆ ನಮ್ಮ ಅವ್ವ ಶಿವನ ಪಾದ ಸೇರಿಬಿಟ್ಟು 74 ವರ್ಷ ಇವರೆಗೂ ತಾಯಿಯಲ್ಲಿ ಹಾಲು ಏನು ಹೇಳ್ತಿ ಅಂತ ನೋಡಿಲ್ಲ. ಏನೋ ಇವತ್ತು ನಮ್ಮ ಅವ್ವ ಸಿಕ್ಕಿದ್ದಾಳೆ. ಎಣ್ಣೆ ಹಾಲನ್ನು ಕುಡಿಸ್ತೀವಿ, ಎಣ್ಣೆ ಹಾಲನ್ನು ಕುಡಿಸೋ ನನಗೆ ಪಾಕೆಟಾಗೆ ಗೊತ್ತಿ ಇನ್ನೇನು ಮಾಡೋಕ್ಕಾಗುತ್ತೆ. ನೀನೇನು ಮಾಡ್ತಿದ್ಯಾ? ಕಾಲೇಜ್ ಹೋಗ್ತೀನಿ. ಯಾವ ಕಾಲೇಜ್? ಲೇಡೀಸ್ ಕಾಲೇಜ್. ಎಷ್ಟು ಜನ ಇದ್ದೀರಲ್ಲಿ? 500 ಜನ. 500 ಜನ. ಶಬಾಷ್. ಹುಡುಗರು? ಇಲ್ಲ, ಯಾರು ಹುಡುಗರಿಲ್ಲ. ಹುಡುಗರು ಒಬ್ಬರು ಇಲ್ವಾ? ಇಲ್ಲ, ಎಲ್ಲ ಲೇಡೀಸ್. ಇವರು ಭಾಳ ತೊಂದರೆ ಒಳಗದಲ್ಲ ಹುಡುಗರು ಒಬ್ಬರು ಇಲ್ಲ. ಮತ್ತು ಇದು ಏನಾರ ಬೇಕಾದ್ರೆ ಏನು ಮಾಡ್ತೀವಿ? ಅವರು ಲೇಡೀಸ್, ಅವರೇ ತಂದು ಕೊಡ್ತಾರೆ. ನೀವೇ ಎಲ್ಲ ಬರೀ ಹೆಣ್ಮಕ್ಳು ಶಾಲೆ. ಕಸ ಹೊಡೆಯೋದು ಯಾರು? ಅವರು ಲೇಡೀಸ್. ಪಾಠ ಹೇಳಕ್ಕೆ ಅವರು ಲೇಡೀಸ್. ಮತ್ತು ಗಂಟೆ ಹೊಡೆಯೋಕ್ಕೆ ಅವರೊಬ್ಬರೇ ಗಂಡಸರು. ಗಂಟೆ ಹೊಡೆಯೋಕೆ ಗಂಡಸರು ಇದ್ದಾರ? ಗಂಡಸರು ಎಷ್ಟು ಜನ ಇದ್ದಾರೆ? ಅವರೊಂದು 10 ಜನ ಇದ್ದಾರೆ. ಗಂಟೆ ಹೊಡೆಯೋಕೆ ಎಷ್ಟು ಜನ ಇದ್ದಾರೆ? ಒಬ್ಬರೇ ಒಬ್ಬನೇನಾ? 500 ಜನಕ್ಕೂ ಯಾರು ಯಾಕೆ 500 ಜನಕ್ಕೂ ಕೇಳಿಸಲು ಒಬ್ಬನೇ ಗಂಟೆ ಹೊಡಿಬೇಕಾದ್ರೆ 10 ಕಿಂತ ನಾವು ಆ ನನ್ನ ಮಗಂದ ಗಂಟೆ ಮೇಲೆ ಹೆಂಗೆ